ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಲೈನಿಂಗ್ನ ಹೇಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಎಲ್ಲ ಲೈನಿಂಗ್ ನಾವು ಕಟ್ಟಿಂಗ್ ಮಾಡಿಕೊಂಡು ಈ ಥರ ಕ್ಲಾತ್ನ ಕಟ್ ಮಾಡಿಕೊಡ್ಬೇಕು. ಲೈನಿಂಗಿಂತ ಬಾಡಿ ಪೀಸು ಎಕ್ಸ್ಟ್ರಾ ಇರಬೇಕು, ಆವಾಗ ನಿಮಗೆ ಈಸಿಯಾಗಿ ಲೈನಿಂಗ್ ಅಟ್ಯಾಚ್ ಮಾಡೋಕ್ಕೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಕೆಲವೊಂದು ಟೈಮಲ್ಲಿ ಕೆಲವ್ರು ಏನು ಮಾಡ್ತಾರೆ, ಬಾಡಿ ಪೀಸು ಈ ಥರ ಸ್ಟ್ರಿಪ್ಪಾಗಿದ್ದರೆ ಇದನ್ನೇ ಕಟ್ ಮಾಡಿಕೊಂಡು ಲೈನಿಂಗ್ನೇ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರ್ತಾರೆ. ನೀವು ಹಾಗೆ ಕೂಡ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ಇವಾಗ ನಾನು ಇದು ಎಲ್ಲ ಪಾರ್ಟ್ಸೇ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇದು ಫ್ರಂಟ್ ಇದೆಯಲ್ಲ, ಫ್ರಂಟನ್ನ ನೋಡ್ಕೋಬೇಕು ನಾವು. ಈ ಪೀಸ್ಗೆ ಎಷ್ಟು ಕೊಟ್ಟಿರ್ತಾರೆ, ಸ್ವಲ್ಪ ಕಡಿಮೆ ಕೊಟ್ಟಿರುವಾಗ ಈ ಥರ ನಾವು ಫಸ್ಟೇ ನೋಡಿಕೊಂಡು ಕಟ್ಟಿಂಗ್ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೋದು. ಈಗ ನೋಡಿ, ನಾನಿದು ಫ್ರಂಟ್ ಪಾರ್ಟು ಮಾರ್ಕ್ ಮಾಡಿರೋದು ಈ ಪೋರ್ಷನ್ನ ಈ ಥರ ಇಟ್ಕೊಂಡಿದ್ದೀನಿ. ಈ ಥರ ಇಟ್ಕೊಂಡಾದಮೇಲೆ ಈಗ ನಾನು ರೆಡಿ. ನಿಮಗೆ ಇನ್ನೊಂದು ಏನು ಹೇಳಬೇಕಂದ್ರೆ, ನಾನು ಟಾಪ್ ಸೈಡಲ್ಲಿ ಇದನ್ನು ಇಟ್ಕೊಂಡಿದ್ದೆ, ಹಾಗಾಗಿ ಈಗ ಬ್ಯಾಕ್ ಸೈಡ್ಗೆ ಹೋಗ್ತಾಯಿದ್ದೀನಿ. ಈ ಥರ ಇಟ್ಕೊಳ್ತೀನಿ. ಆವಾಗ ನಿಮಗೆ ಫ್ರಂಟು ಮತ್ತು ಈ ಗೋಲ್ಡಲ್ಲಿ ನಿಮಗೆ ಗೊತ್ತಾಗದೇ ಇರ್ಬೋದು. ಬೇರೆ ಫ್ಯಾಬ್ರಿಕ್ ತೊಗೊಂಡಾಗ ನಾವು ಉಲ್ಟಾ ಸೀದಾ ನೋಡ್ಕೋಬೇಕಾಗುತ್ತೆ, ಅದು ಮೇಯ್ನು ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ನೋಡಿ, ಈ ಸೈಡಲ್ಲಿ ಈ ಬೆಲ್ಟ್ ಪಟ್ಟಿ ಪಾರ್ಟ್ ಇರುತ್ತಲ್ಲ, ಈ ಕಡೆ ಇಟ್ಕೋಬೇಕು. ಮತ್ತು ತಿರ್ಗಾ ನಾವು ಹೀಗೆ ಸೀದಾ ಇಟ್ಕೋಬೇಕು. ಈಗ ನಮಗೆ ಇದು ನೋಡಿ, ಈ ಥರ ಇಟ್ಕೋಬೇಕು. ಇಲ್ಲಿ ಮಾರ್ಕ್ ಮಾಡಿರೋದು ಇಲ್ಲಿ ಮಾರ್ಕ್ ಮಾಡೋದು, ಇದು ಈ ಥರ ಆಪೋಸಿಟಲ್ಲಿ ಬರಬೇಕು. ಇಲ್ಲ ಅಂದರೆ ಇದು ಉಲ್ಟಾ ಸೀದಾ ಆಗುತ್ತೆ, ಮತ್ತು ಬಿಚ್ಚಿ ಮಾಡಬೇಕಾಗುತ್ತೆ. ಹಾಗಾಗಿ ಫಸ್ಟು ಕಟ್ಟಿಂಗ್ ಮಾಡಬೇಕಾದ್ರೆ ನಾವು ಈ ಥರ ಮಾಡಿ ಈ ಥರ ಸೆಟ್ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ನಾವು ಸ್ಟಿಚ್ ಮಾಡ್ಕೋಬೋದು. ನೋಡಿ, ಈ ಥರ ಇಟ್ಕೊಳ್ಳಿ. ಕರೆಕ್ಟಾಗಿ ಫ್ಯಾಬ್ರಿಕ್ನ ನೀಟಾಗಿ ಇಟ್ಕೊಳ್ಳಿ. ನಿಮಗೆ ಇದು ಸ್ಟಿಪ್ಪಾಗಿ ಜಾರ್ತಾ ಇದೆ ಅಂತ ಹೇಳಿದ್ರೆ ಗುಂಡು ಪಿನ್ನನ್ನು ಹಾಕ್ಕೋಬೋದು. ಈ ಕ್ಲಾತು ಜಾರಲ್ಲ, ಹಾಗಾಗಿ ನಾನು ಗುಂಡು ಪಿನ್ ಏನು ಹಾಕ್ತಾಯಿಲ್ಲ. ಇದನ್ನು ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ, ನಾನು ಟಾಪಿಂದ ಹೇಗೆ ಸ್ಟಿಚ್ ಮಾಡ್ತೀನಿ ಅಂತ. ಈಸಿ ಇರುತ್ತೆ ಮತ್ತು ಫಾಸ್ಟಾಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಬರೀ ಲೈನಿಂಗ್ ಅಟ್ಯಾಚ್ ಮಾಡೋದು ಮಾತ್ರ ತೋರಿಸ್ತೀನಿ, ಯಾಕಂದರೆ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಫಾಸ್ಟಾಗಿ ಸ್ಟಿಚ್ ಮಾಡಿದ್ರೂ ನಮಗೆ ಹಾಫ್ ಆನ್ ಅವರ್ ಮೇಲೇ ಸ್ಟಿಚಿಂಗ್ ಆಗುತ್ತೆ, ಹಾಗಾಗಿ ಲಾಂಗ್ ಆಗಿಬಿಡುತ್ತೆ ವಿಡಿಯೋ. ಸೊ ಇವಾಗ ನಾನು ಈ ವಿಡಿಯೋದಲ್ಲಿ ನಿಮಗೆ ಲೈನಿಂಗ್ ಹೇಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ, ಯಾವ ಥರ ಇಟ್ಕೋಬೇಕು ಅಂತ ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಇಟ್ಕೋಬೇಕು. ನಾವು ಕರೆಕ್ಟಾಗಿ ಈ ಥರ ಇಟ್ಕೊಂಡಾಗ ಇದು ಬಟ್ಟೆ ಎಲ್ಲೂ ಆ ಕಡೆ ಈ ಕಡೆ ಹೋಗಲ್ಲ, ಹಾಗಾಗಿ ನಾವು ಗುಂಡು ಪಿನ್ ಹಾಕೋದೇನು ಬೇಡ. ಹಾಗೆ ಸ್ಟಿಚ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್, ಈಸಿಯಾಗಿರುತ್ತೆ. ನಾವು ಫಸ್ಟು ಎಲ್ಲ ಪೀಸ್ನ ಕಟ್ ಮಾಡ್ಕೊಂಬಿಟ್ಟು ನೀಟಾಗಿ ಇಟ್ಕೊಂಡು ಸ್ಟಿಚಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಬೇಗ ಈಸಿಯಾಗಿ ನಾವು ಫಾಸ್ಟಾಗಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಬೋದು. ಈಗ ನಾನು ಆಲ್ರೆಡಿ ಒಂದು ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಅದು ಸ್ಟಿಚ್ ಆದಮೇಲೆ ಇವಾಗ ಈ ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಕರೆಕ್ಟಾಗಿ ಇಟ್ಕೊಂಡಿದ್ಮೇಲೆ ನಾವೇನು ಮತ್ತೆ ಚೆಕ್ ಮಾಡೋದೇನು ಬೇಕಾಗಿರಲ್ಲ. ಹೀಗೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಫ್ರಂಟು ಸ್ಟಿಚ್ ಆದಮೇಲೆ ಡಾಟ್ ಪಾರ್ಟ್ನ ಹೇಗೆ ಹಿಡಿಯೋದು ಅಂತ ಕೂಡ ನಾನು ಇವಾಗ ತೋರಿಸ್ತೀನಿ. ನೋಡಿ, ಈ ಥರ ಕರೆಕ್ಟಾಗಿ ಪಾಯಿಂಟು ನಾನಿಲ್ಲಿ ಡೈಮಂಡ್ ಶೇಪ್ ಅಥವಾ ವಿ ಕಟ್ಟಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅವ್ರು ದಪ್ಪ ಇರೋದ್ರಿಂದ ಇದು ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಬ್ಲೌಸು ನೀಟಾಗಿ ಶೇಪ್ ಅನ್ನೋದು ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೀವು ಇದೇ ಥರ ಫಾಲೋ ಮಾಡಿ ಫ್ರೆಂಡ್ಸ್. ನಾವು ಮನೇಲೇ ಕುತ್ಕೊಂಡು ಆರಾಮಾಗಿ ಈಸಿಯಾಗಿ ಕಲ್ತ್ಕೋಬೋದು. ಸ್ವಲ್ಪ ಯಾರಿಗಾದರೂ ಕಟ್ಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ನಂದು SRP ಬ್ಲೌಸ್ ಡಿಸೈನ್ ಅಂತ ಹೊಡೀರಿ, ನಿಮಗೆ ಗೊತ್ತಾಗುತ್ತೆ. ಎಲ್ಲ ಥರದ್ದು ಬ್ಲೌಸ್ದು ಕಟ್ಟಿಂಗ್ಸ್ನ ನಾನೀಗ ಹಾಕ್ಕೊಂಡಿದ್ದೀನಿ. ಇವಾಗ ಫ್ರಂಟ್ ಪಾರ್ಟ್ ಅನ್ನೋದು ರೆಡಿಯಾಗಿದೆ. ಈಗ ನೆಕ್ಸ್ಟ್ ಬಂದು ನಾನು ಬ್ಯಾಕ್ನ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಫಸ್ಟು ಬ್ಯಾಕು ಫ್ರಂಟು ಯಾವುದಾದ್ರೂ ನಾವು ಮಾಡ್ಕೋಬೋದು. ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಅದು ಆ ಥರ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಇದು ಬ್ಯಾಕು. ಇದಕ್ಕೆ ನಾವು ಪೀಸ್ನ ಕೊಟ್ಟು ಜಾಯಿಂಟ್ ಮಾಡೋದು, ಹೆಮ್ಮಿಂಗ್ ಮಾಡೋದು ಎಲ್ಲ ಇರುತ್ತೆ. ಹಾಗಾಗಿ ಈ ಥರ ಪೀಸ್ ಉಳಿದಿರುತ್ತಲ್ಲ, ನೀವು ಈ ಥರ ಜಾಯಿಂಟ್ನ ಮಾಡ್ಕೊಳ್ಳಿ. ಈ ಥರ ಜಾಯಿಂಟ್ ಮಾಡಿಕೊಂಡು ನೋಡಿ ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೊಳ್ಳಿ. ಇಲ್ಲ ಎಕ್ಸ್ಟ್ರಾ ಪೀಸ್ ಇದೆ ಅಂದರೆ ಒಂದೇ ಲೆಂತಲ್ಲಿ ತೊಗೊಳ್ಳಿ. ಇದು ಇನ್ಸೈಡ್ ಹೋಗೋದ್ರಿಂದ ಈ ಥರ ನೀವು ಜಾಯಿಂಟ್ ಮಾಡ್ಕೊಳ್ಳಿ. ಜಾಯಿಂಟ್ ಮಾಡಿಕೊಂಡು ಇವಾಗ ಫಸ್ಟಿಗೆ ನೋಡಿ, ಇದು ಪೀಸ್ ಇರುತ್ತಲ್ಲ, ಈ ಪೀಸ್ ಮೇಲೆ ನೀವು ಹೀಗೆ
ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚ್ ಮಾಡಿಕೊಂಡು ಫಸ್ಟು ಸ್ಟಿಚ್ ಮಾಡಿಕೊಂಡು ಬಾಡಿ ಪೀಸ್ಗೆ ಅಟ್ಯಾಚ್ ಮಾಡಿದ್ರೆ ನೀವು ಬ್ಯಾಕ್ ಸೈಡ್ ಎಮ್ಮಿಂಗ್ ಮಾಡೋದಾಗಲಿ ಇನ್ಸೈಡ್ ಅದು ಕಾಣಿಸೋದಾಗಲಿ ಏನೂ ಆಗಲ್ಲ. ಇದು ತುಂಬ ಈಸಿಯಾಗಿರುತ್ತೆ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ. ಇದು ಸ್ಟ್ರೇಟಾಗಿರೋದ್ರಿಂದ ಈ ಥರ ಒಂದು ಲೈನ್ನ ಹಾಕ್ಕೊಳ್ಳಿ. ನೋಡಿ ಈ ಥರ ಲೈನ್ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಬಂದು ನೋಡಿ ಈ ಥರ ಇಟ್ಕೊಳ್ಳಿ. ಇದನ್ನು ಹೀಗೆ ಇನ್ಸೈಡಲ್ಲಿ ಹಾಕ್ಬಿಟ್ಟು ಒಂದು ಕಿನಾರಿನ ಹಾಕ್ಕೊಳ್ಳಿ. ತುಂಬ ಈಸಿ ಇದೆ ಈ ಮೆಥಡು. ಮತ್ತು ಬಾಟಮಲ್ಲಿ ನಮಗೆ ಪೀಸ್ ಕೊಡೋದ್ರಿಂದ ಸ್ಟಿಪ್ಪಾಗಿ ಕುತ್ಕೊಳ್ಳುತ್ತೆ, ವೆಯ್ಟಾಗಿ ಇರುತ್ತೆ. ಕೆಲವು ಟೈಮಲ್ಲಿ ಬಾರ್ಡರ್ ಇದ್ದರೆ ನಾವೇನು ಕೊಡೋದೇನು ಬೇಕಾಗಿರಲ್ಲ, ಅದು ಬಾರ್ಡರ್ ಏನಾಗಿರುತ್ತೆ ದಪ್ಪವಾಗಿರುತ್ತಲ್ವ. ಆ ಥರ ಬ್ಲೌಸ್ಗಳಿಗೆ ನಾವು ಸ್ಟಿಪ್ ಮಾಡ್ಬೋದು. ಸ್ಮೂತ್ ಇರೋ ಎಲ್ಲ ಬ್ಲೌಸ್ಗಳಿಗೂ ನಾನು ಕಂಪಲ್ಸರಿ ಈ ಥರನೇ ಕೊಡ್ತೀನಿ. ಬಾರ್ಡ್ರ್ ಇರೋ ಬ್ಲೌಸ್ಗಳಿಗೂ ಕೂಡ ನಾನು ಈ ಥರ ಅಟ್ಯಾಚ್ ಮಾಡ್ಕೊತೀನಿ. ನೋಡಿ ಇವಾಗ ಇದು ಈ ಥರ ಸ್ಟಿಚ್ ಬಂದಿದೆ ಅಲ್ವಾ, ಹೀಗೆ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ನೋಡ್ಕೊಳ್ಳಿ ಕರೆಕ್ಟಾಗಿ ನಾವು, ಯಾಕಂದರೆ ಈ ಥರ ಪೀಸ್ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ ಅದಕ್ಕೋಸ್ಕರ. ಈಗ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಎಷ್ಟು ಈಸಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಫಾಸ್ಟಾಗಿ ಕೂಡ ನೀವು ಸ್ಟಿಚ್ ಮಾಡ್ಕೋಬೋದು. ಈ ಪೋರ್ಷನಲ್ಲಿ ನಾನು ಡಾಟ್ ಮತ್ತು ಹೇಗೆ ಲೈನಿಂಗ್ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಬ್ಲೌಸ್ ಹೇಗೆ ಫಿನಿಶ್ ಮಾಡ್ತೀನಿ ಅಂತ ಕೂಡ ನಾನು ತೋರಿಸ್ತೀನಿ. ನೋಡಿ ಇವಾಗ ಲೈನಿಂಗ್ ಅಟ್ಯಾಚ್ ಮಾಡೋ ವಿಡಿಯೋದಲ್ಲಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಯಾವ ಥರ ತೊಗೊಂಡ್ರಿ ಅಂತ ಅದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಒಂದು ಈ ಥರ ಎಕ್ಸ್ಟ್ರಾ ಬಂದಿರುತ್ತೆ ನೋಡಿ ಪೀಸು, ಅದಕ್ಕೋಸ್ಕರ ಇನ್ನೂ ಒಂದು ಸ್ಟಿಚ್ಚನ್ನ ಹಾಕ್ಕೋಬೇಕು. ಈ ಥರ ಸ್ಟಿಚ್ಚನ್ನ ಹಾಕ್ಕೊಳ್ಳೋದ್ರಿಂದ ನಿಮಗೆ ಚೆನ್ನಾಗಿ ಕುತ್ಕೊಳ್ಳುತ್ತೆ, ಸ್ಟಿಫ್ನೆಸ್ ಬರುತ್ತೆ ಮತ್ತು ಸ್ಟಿಚಿಂಗ್ ಕೂಡ ಒಳಗಡೆ ಏನೂ ಆಗಲ್ಲ. ನೋಡಿ ಈ ಥರ ಇಟ್ಕೊಳ್ಳಿ. ನೀವು ಹೊಸ್ದಾಗಿ ಕಲಿಯೋರಿಗೆ ನಾನು ಹೇಳ್ತಾ ಇದ್ದೀನಿ, ಈ ಥರ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ದೊಡ್ಡ ಸ್ಟಿಚ್ಚನ್ನ ಇಟ್ಕೊಳ್ಳಿ, ಇಲ್ಲಾಂದರೆ ಗುಂಡ್ಪಿನ್ನ ಹಾಕ್ಕೊಳ್ಳಿ. ಈ ಥರ ದೊಡ್ಡ ಸ್ಟಿಚ್ ಇಟ್ಕೊಂಡ್ಬಿಟ್ಟು ಈ ಥರ ಇದನ್ನು ಆಮೇಲೆ ರಿಮೂವ್ ಮಾಡ್ಕೊಳ್ಳಿ. ಆವಾಗ ನಿಮಗಿನ್ನೂ ನೀಟಾಗಿ ಬರುತ್ತೆ. ಇಲ್ಲ ಅಂದರೆ ನೀವು ಐರನ್ ಕೂಡ ಮಾಡಿಕೊಂಡು ಸ್ಟಿಚಿಂಗ್ನ ಮಾಡ್ಬೋದು. ಹೊಸ್ದಾಗಿ ಕಲಿಯೋರು ಯಾರು ಕಲಿತಾ ಇದ್ದೀರಾ ಅವ್ರಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಈ ಥರ ಆಯ್ತಲ್ವ. ಇವಾಗ ಇದು ಡಮ್ಮಿ ಸ್ಟಿಚ್ ಆಗಿರುತ್ತೆ, ಇದನ್ನು ನಾವು ಆಮೇಲೆ ತೆಗ್ಕೋಬೋದು. ಇದಾದಮೇಲೆ ನೆಕ್ಸ್ಟು ಈ ಸೆಂಟರ್ ಇರುತ್ತಲ್ಲ, ಈ ಸೆಂಟರಲ್ಲೂ ಕೂಡ ನಾವು ಈ ಥರ ಒಂದು ಸ್ಟಿಚ್ನ ಹಾಕ್ಕೋಬೇಕು. ಈ ಥರ ಸ್ಟಿಚ್ ಹಾಕ್ಕೊಂಡ್ಮೇಲೆ ನಾವೇನು ಮಾಡಬೇಕು ಅಂದರೆ ಇಲ್ಲಿ ನೋಡಿ ಇದನ್ನು ಕರೆಕ್ಟಾಗಿ ಫ್ಲಾಟಾಗಿ ಇಟ್ಕೊಂಡು ಈ ಸೈಡಿನ ಈಗ ಎಲ್ಲಿ ಸ್ಟಿಚ್ ಜಾಯಿಂಟ್ ಸ್ಟಾಪ್ ಮಾಡಿದ್ದೀನಲ್ಲ ಮತ್ತೆ ವಾಪಸ್ ಹೋಗೋದೇನು ಬೇಡ, ಲೇಟ್ ಆಗುತ್ತಲ್ವ. ಅದಕ್ಕೋಸ್ಕರ ಸೇಮ್ ಅದೇ ನೀಡಲಲ್ಲಿ ಹಾಗೆ ಎಲ್ಲಿ ಸ್ಟಾಪ್ ಮಾಡಿರ್ತೀವಿ ಅಲ್ಲೇ ನಾವು ಸ್ಟಿಚಿಂಗ್ ಹಾಕ್ಕೊಳ್ಳೋಣ. ಆದಷ್ಟು ನೀವು 1/8 ಒಳಗಡೆನೇ ಸ್ಟಿಚ್ ಹಾಕ್ಕೊಳ್ಳಿ. ಇನ್ನು ನಿಮಗೆ ಏನಕ್ಕಂದರೆ ನೆಕ್ಸ್ಟು ಬಾಡಿ ಪೀಸ್ ಅಟ್ಯಾಚ್ ಮಾಡುವಾಗ ನಮಗೆ ಇದು ಸ್ಲೀವ್ ಅಟ್ಯಾಚ್ ಮಾಡುವಾಗ ಪೈಪಿಂಗ್ ಕೊಡುವಾಗ ಸ್ಟಿಚಿಂಗ್ ಕಾಣಬಾರ್ದಲ್ವ, ಅದಕ್ಕೋಸ್ಕರ ಆದಷ್ಟು ಎಡ್ಜ್ ಹತ್ರ ಹಾಕ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ನೀವು ಆಮೇಲೆ ಸ್ಟಿಚ್ ಓಪನ್ ಮಾಡ್ತೀನಿ ಅಂದರೆ ಅದು ಡಬಲ್ ಕೆಲಸ ಆಗುತ್ತಲ್ವ, ಅದಕ್ಕೆ. ಈಗ ನೆಕ್ಸ್ಟು ಈ ಲಾಸ್ಟಿಂದ ನೋಡಿ, ಈ ಲಾಸ್ಟಿಂದ ಈ ಥರ ಇಟ್ಕೊಳ್ಳಿ. ನೀಟಾಗಿ ಫ್ಲಾಟ್ ಇಲ್ಲಿ ಒಂದು ಕೈನ ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಎಲ್ಲಾದರೂ ರಿಂಕಲ್ಸ್ ಏನಾದರೂ ಇದ್ದರೆ ನಮಗೆ ನೀಟಾಗಿ ಕಾಣಿಸುತ್ತೆ. ಆ ಲೂಸ್ನ ನಾವು ಕೂಡ ಈ ಥರ ಮಾಡ್ಕೊಳ್ಳೋದ್ರಿಂದ ಅವಾಯ್ಡ್ ಮಾಡ್ದಂಗೆ ಆಗುತ್ತೆ. ಇದಾದಮೇಲೆ ನೋಡಿ ನಿಮಗೆ ಗೊತ್ತಿರೋದೆ ಲೈನಿಂಗ್ ಅಟ್ಯಾಚ್ ಮಾಡಿದ ಮೇಲೆ ಆರಾಮಾಗಿ ಇದನ್ನು ಈ ಥರ ಕಟ್ ಮಾಡ್ಕೊಬಿಡಿ. ಇವಾಗ ಗೊತ್ತಾಯ್ತಲ್ಲ, ಈಸಿ ಮೆಥಡಲ್ಲಿ ನಾವು ಈಗ ಸ್ಟಿಚಿಂಗ್ನ ಹಾಕ್ಕೊಂಡಿದ್ದೀವಿ. ಈಗ ಸ್ಲೀವ್ ಕೂಡ ನಮಗೆ ಪೀಸು ಇಲ್ಲಿ ದಪ್ಪ ಬೇಕು ಅಂದವ್ರಿಗೆ ನಾವು ಪೈಪಿಂಗ್ ಕೊಡ್ತೀವಿ. ಈ ಬ್ಲೌಸು ಗೋಲ್ಡ್ ಬ್ಲೌಸ್ ಆಗಿರೋದ್ರಿಂದ ಈ ಬ್ಲೌಸ್ಗೆ ನಾನೇನು ಪೈಪಿಂಗ್ ಏನು ಕೊಡ್ತಾ ಇಲ್ಲ. ನೋಡಿ ಈ ಥರ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಒಂದು ಪೀಸ್ ಬೇಕಾದರೂ ಕೊಟ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಸ್ಟಿಚ್ ಮಾಡ್ಬೋದು. ಎರಡು ಥರನೂ ಮಾಡ್ಬೋದು. ಇವಾಗ ನಾನು ನಿಮಗೆ ಇದು ತುಂಬ ದಪ್ಪ ಇದೆ ಪೀಸು, ಹಾಗಾಗಿ ಪೀಸ್ ಏನು ಕೊಡ್ತಾ ಇಲ್ಲ, ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅಂತ. ನೋಡಿ ಈಗ ಪೀಸ್ ಇಲ್ಲಿ ಇಟ್ಕೊಂಡಿದ್ದೀವಲ್ಲ, ಇಲ್ಲಿ ಫ್ರಂಟ್ ಸೈಡ್ ಒಂದು ನ್ಯಾಚ್ ಹಾಕ್ಕೊಂಡಿರಬೇಕು. ಅದೇ ರೀತಿಯಾಗಿ ಇನ್ನೊಂದು ಪೀಸ್ನ ತೊಗೋಬೇಕು. ಈ ಥರ ತೊಗೊಂಡಾದ್ಮೇಲೆ ಫ್ರಂಟ್ ಅನ್ನೋದು ನಮಗೆ ಆಪೋಸಿಟಲ್ಲಿ ಬರಬೇಕು. ಇದು ನ್ಯಾಚ್ ಈ ಕಡೆ ಇದ್ದರೆ ಇದು ಈ ಕಡೆ ನ್ಯಾಚ್ ಇರಬೇಕು. ಆವಾಗ ನಿಮಗೆ ಕನ್ಫ್ಯೂಸ್ ಆಗೋಲ್ಲ. ಹೊಲೆಯುವಾಗ ತುಂಬ ಈಸಿಯಾಗಿ ಸ್ಲೀವ್ ಅಟ್ಯಾಚ್ ಮಾಡೋ ಟೈಮಲ್ಲಿ ಚೆಕ್ ಮಾಡುವಂಥದ್ದೇನೂ ಇರೋಲ್ಲ. ಇವಾಗಲೇ ನೀವು ಈ ಥರ ಮೆಥಡಲ್ಲಿ ಈಸಿ ಮೆಥಡಲ್ಲಿ ಅಟ್ಯಾಚ್ ಮಾಡಿಕೊಂಡ್ರೆ ನೋಡಿ ಈ ಥರ ಮಾಡ್ಕೊಳ್ಳಿ.
ಈಗ ಒಂದು ಸ್ಟಿಚ್ನ ನಾನು ಮಾಡ್ಕೊಂಡಿದ್ದೀನಿ. ಈ ಒಂದು ಸ್ಟಿಚ್ ಆದಮೇಲೆ ನೋಡಿ ಈ ಥರ ಇಟ್ಕೊಳ್ಳಿ. ಇದನ್ನು ಎರಡೂ ನೀಟಾಗಿ ಹೀಗೆ ಮಾಡ್ಕೊಳ್ಳಿ. ಹೀಗೆ ಮಾಡಿಕೊಂಡು ಒಂದು ಕಿನಾರಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಈಸಿಯಾಗಿ ಬ್ಲೌಸ್ಗಳನ್ನ ಹೊಲಿಬೋದು. ಡಿಸೈನ್ ಬ್ಲೌಸ್ ಆದ್ರೂ ನಾವು ಈ ಥರನೇ ಹೊಲಿಬೋದು. ಸ್ವಲ್ಪ ಚೇಂಜಸ್ ಪೈಪಿಂಗ್ ಕೊಡುವಾಗ ಬೇರೆ ಥರ ಸ್ವಲ್ಪ ಚೇಂಜಸ್ ಇರುತ್ತೆ. ಇಲ್ಲ ಅಂದರೆ ನಾರ್ಮಲಾಗಿ ಬ್ಲೌಸಿಗೆ ಲೈನಿಂಗ್ ಅಟ್ಯಾಚ್ ಮಾಡೋದು ಇದೇ ಥರ ಇರುತ್ತೆ. ನೋಡಿ ಈ ಥರ. ಇವಾಗ ನಿಮಗೆಲ್ಲದು ಒಟ್ಟಿಗೆ ತೋರಿಸ್ತಾ ಇದ್ದೀನಿ. ಬರೀ ಲೈನಿಂಗ್ ಅಟ್ಯಾಚ್ ಮಾಡೋದಷ್ಟೇ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಈಸಿ ಇರುತ್ತೆ ಫ್ರೆಂಡ್ಸ್. ಈ ಥರ ಬೇಗ ಫಾಸ್ಟಾಗಿ ನಾವು ಹೊಲಿಯೋದ್ರಿಂದ ಒಂದು ದಿನಕ್ಕೆ ನಮಗೆ ನಾವು ಟಾರ್ಗೆಟ್ ಇಟ್ಕೊಂಡು ಎಷ್ಟು ಬ್ಲೌಸ್ ಹೊಲಿಬೋದು, ಎಷ್ಟು ಟೈಮಿಂಗ್ಸ್ನ ಫಾಲೋ ಮಾಡಿದ್ರೆ ಅಂತ ನೋಡಿಕೊಂಡು ಹೊಲಿಬೋದು ಫ್ರೆಂಡ್ಸ್. ಈ ಬ್ಲೌಸು ಎಷ್ಟು ಅವರ್ಸ್ಗೆ ಮುಗಿಸಿರ್ತೀವಿ, ಬೇರೆ ಇನ್ನೊಂದು ಬ್ಲೌಸ್ನ ಎಷ್ಟು ಅವರ್ಸು ಮುಗಿಸ್ಬೋದು ಅಂತ ನಾವು ನೋಡ್ಕೋಬೋದು. ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಈ ಥರ ಒಂದು ಕೈಯಲ್ಲಿ ಈ ಥರ ಮಾಡ್ಕೊಬಿಡಿ. ಆಮೇಲೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಬೇಕಂದರೆ ನೋಡಿ, ಈಗ ನಿಮ್ಮ ನೀಡಲ್ಸ್ ಅಥವಾ ಗುಂಪಿನ್ ಏನಾದರೂ ಇದ್ದರೆ ಈ ಜಾಗದಲ್ಲಿ ಈ ಥರ ಒಂದು ನೀಡಲ್, ಈ ಥರ ನೀಡಲ್ ಮತ್ತು ಇಲ್ಲಿ ಕೂಡ ನೀಡಲ್ ಈ ಥರ ಹಾಕ್ಕೊಳ್ಳಿ. ನಾನಿಲ್ಲಿ ಎಕ್ಸ್ಟ್ರಾ ಏನು ಸ್ಟಿಚ್ ಮಾಡ್ತಾಯಿಲ್ಲ, ಐರನ್ ಮಾಡ್ಕೊಳ್ತೀನಿ ನಾನು. ಆವಾಗ ಅದು ನೀಟಾಗಿ ಕುತ್ಕೊಳ್ಳುತ್ತೆ. ಈಗ ಇದರಿಂದ ಈಗ ಒಂದು ರೌಂಡ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡ್ಮೇಲೆ ಬೆಲ್ಟು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ತುಂಬ ಈಸಿ ಇರುತ್ತೆ ಫ್ರೆಂಡ್ಸ್, ಇದು ನೀವು ಮಾಡ್ಕೋಬೋದು. ನಾನಿವಾಗ ನಿಮಗೆ ಐರನ್ ಮಾಡಿ ಕೂಡ ಇದನ್ನು ಒಂದು ಹೇಗೆ ಈ ಗುಂಡ್ಪಿನ ಹಾಕ್ತೀರಾ ಐರನ್ ಮಾಡಿ ಹೇಗೆ ಸ್ಟಿಚ್ ಮಾಡೋದು ಅಂತ ಈಗ ಈ ಸ್ಲೀವ್ನ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಐರನ್ ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದರೆ ಅವರು ಇಲ್ಲಿ ಸ್ಟಿಚಿಂಗ್ ಬೇಡ ಅಂತ ಹೇಳಿದ್ದಾರೆ, ಇದೇ ಥರ ಫ್ಲಾಟ್ ಬೇಕಂತ. ನಾನು ಇವಾಗ ಇದನ್ನು ತೋರಿಸಿದ್ನಲ್ಲ, ಇದಾದಮೇಲೆ ನಾನು ಐರನ್ ಮಾಡ್ತೀನಿ. ಅದು ಅಂದರೆ ಬೇರೆ ಬ್ಲೌಸ್ ಸ್ಟಿಚ್ ಮಾಡುವಾಗ ಯಾವ ಥರ ಮಾಡಬೇಕಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಐರನ್ ಮಾಡ್ಕೊತಿದ್ದೀನಿ. ಯಾಕಂದರೆ ಅವ್ರಿಗೆ ಈ ಥರ ಫ್ಲಾಟ್ ಬೇಕಂತ ಕೇಳಿದ್ದಾರೆ. ಅದಕ್ಕೋಸ್ಕರ ಕಸ್ಟಮರ್ ಏನು ಕೇಳಿರ್ತಾರೆ ಅದ್ರ ಬಗ್ಗೆನೇ ಆ ಥರನೇ ನಾವು ಸ್ಟಿಚ್ ಮಾಡಿಕೊಡ್ಬೇಕಾಗುತ್ತಲ್ವ. ಕೆಲವೊಂದು ಟೈಮಲ್ಲಿ ಸ್ವಲ್ಪ ಲೇಟ್ ಆದ್ರೂ ನಾವು ಅವ್ರಿಗೆ ಇಷ್ಟ ಆಗೋ ಥರ ನಾವು ಸ್ಟಿಚಿಂಗ್ ಮಾಡಿಕೊಡ್ಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾಯಿದೆ ಅಂದರೆ ನನ್ನದು ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಹೀಗೆ ನಾನು ಎಲ್ಲ ಕಟ್ಟಿಂಗ್ದು ಎಲ್ಲ ಸೈಜ್ದು ತೋರಿಸ್ತಾ ಇದ್ದೀನಿ. ಡಿಸೈನ್ಸ್ ಬ್ಲೌಸು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಟಿಪ್ಪಾಗಿದ್ದರೆ ನೀವು ಈ ಥರ ನೋಡಿ, ಇದು 3 ಪೀಸ್ ಹಾಕೋಬೇಕು ಯಾವಾಗಲೂ. 2 ಲೈನಿಂಗು ಅಥವಾ ಇದು ಗೋಲ್ಡ್ ಪೀಸ್, ಅದರ ಫ್ಯಾಬ್ರಿಕ್ಕು ಮೇನ್ ಫ್ಯಾಬ್ರಿಕ್ ಜಾಸ್ತಿ ಇದೆ 2 ಪೀಸ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಲೈನಿಂಗ್ನ 2 ಪೀಸ್ ಹಾಕ್ಕೊಳ್ಳಿ. ಈ ಥರ ಇಟ್ಕೊಂಡು ನೀವು ಅರ್ಧ ಇಂಚು ಅಥವಾ 1/4 ಇಂಚು ನೀವು ಎಷ್ಟು ಕಟ್ ಮಾಡ್ಕೊಂಡಿರ್ತೀರ ಇದ್ರ ಮೇಲೆ ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ಇದು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈ ಲೈನಿಂಗ್ ಎರಡು ಫ್ಯಾಬ್ರಿಕ್ ತೊಗೊಂಡಿದ್ದೀರಿ ಅಂದರೆ ಅದನ್ನು ಈ ಕಡೆ ಹಾಕ್ಕೊಳ್ಳಿ. ಈ ಕಡೆ ಹಾಕ್ಕೊಂಡು ಈ ಲೈನಿಂಗ್ ಮೇಲೇ ನೀವು ಕಿನಾರಿ ಅನ್ನೋದನ್ನ ಈ ಥರ ಅಟ್ಯಾಚ್ ಮಾಡಬೇಕು. ಇವಾಗ ನಮಗೆ ಎಲ್ಲ ಲೈನಿಂಗ್ ಅನ್ನೋದನ್ನ ನಾನು ಅಟ್ಯಾಚ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಲೈನಿಂಗ್ ಅಟ್ಯಾಚ್ ಆದಮೇಲೆ ಫ್ರೆಂಡ್ಸ್ ಇದನ್ನು ಈ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದಮೇಲೆ ನಿಮಗೆ ಇದು ಸ್ಟಿಫ್ನೆಸ್ ಬರಬೇಕಂತ ಹೇಳಿದ್ರೆ ನೋಡಿ, ಇಲ್ಲಿ ಏನು ನಾವು ಮಾರ್ಕ್ ಮಾಡಿರ್ತೀವಲ್ಲ ಆ ಮಾರ್ಕ್ ಮೇಲೆ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ. ಈ ಸ್ಟಿಚ್ಚನ್ನ ಇಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳಿ. ಈ ಸ್ಟಿಚ್ ಸ್ಟಾಪ್ ಮಾಡಿಕೊಂಡು ನೀವು ಈ ಥರ ಸ್ವಲ್ಪ ಮೇಲೆ ಟೆನ್ಷನ್ನ ಎತ್ಬಿಟ್ಟು ಮತ್ತೆ ತಿರುಗಿ ಇದೆ ಕೆಳಗಡೆ ಇಲ್ಲಿ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ. ಆವಾಗ ಒಂದೇ ಸರಿ 2 ಆಗುತ್ತೆ. ಇಲ್ಲಾಂದರೆ ನೀವು ರಿಟರ್ನ್ ಕೂಡ ಬರ್ಬೋದು. ಅದು ಯಾವ ಥರ ಅಂತ ಕೂಡ ತೋರಿಸ್ತೀನಿ ನೋಡಿ. ಆವಾಗ ನಿಮಗೆ ಹೀಗೆ ಹೋಗಿ ಮತ್ತೆ ಇಲ್ಲಿ ಇಳಿಸಿ ಮತ್ತೆ ನೀವು ವಾಪಸ್ ಬನ್ನಿ. ನೀವು ಇದರಲ್ಲಿ ಎಷ್ಟು ಮಾರ್ಜಿನ್ ಹಿಡಿತೀನಿ ಅಂತ ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಈ ಥರ ಒಂದು ಸ್ಟಿಚಸ್ನ ಹಾಕ್ಕೊಳ್ಳಿ. ಸ್ಟಿಚಸ್ ಹಾಕ್ಕೊಂಡ್ರೆ ಇದೇನಾಗುತ್ತಂದರೆ ಒಳಗಡೆ ಹೋಗುತ್ತೆ, ನಮಗೇನು ಕಾಣಿಸಲ್ಲ. ನಮಗೆ ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಆ ಜಾಗದಲ್ಲಿ ಸ್ಟಾಪ್ ಮಾಡ್ಕೊಳ್ಳಿ. ಸ್ಟಾಪ್ ಮಾಡ್ಕೊಂಡಾದ್ಮೇಲೆ ಈ ಥರ ಮಾಡ್ಕೊಳ್ಳಿ.
ಹೀಗೆ ಮಾಡಿ ನೀವು ಡಾಟ್ ಹಿಡಿಯೋದಾದರೆ ತುಂಬ ಈಸಿ ಮೆಥಡಲ್ಲಿ ನೀವು ಡಾಟ್ನ ಇಟ್ಕೋಬೋದು. ನಿಮಗೆ ಮೇನ್ ಫ್ಯಾಬ್ರಿಕ್ ನಾನು ಇದು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಒಂದೊಂದು ಕ್ಲಾತ್ ಇರುತ್ತಲ್ಲ, ಆ ಕ್ಲಾತು ಸ್ಟಿಫ್ನೆಸ್ ಬರಲ್ಲ, ಇಲ್ಲಿ ಬಂದು ಲೂಸ್ ಬರ್ತಾ ಇರುತ್ತೆ. ಆ ಲೂಸ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಥರ ಡಾಟ್ ಹಾಕ್ಕೊಂಡ್ರೆ ನಮಗೆ ಈಸಿಯಾಗಿ ಡಾಟ್ದು ಇಲ್ಲಿ ರಿಂಕಲ್ಸ್ ಅನ್ನೋದೇನು ಬರಲ್ಲ. ಇವಾಗ ನಾವು ಇಲ್ಲಿ ಒಂದು ಮಾರ್ಕ್ನ ಈ ಥರ ಮಾರ್ಕ್ನ ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ, ಈಗ ಈ ಸ್ಟಿಚ್ಚನ್ನ ಈ ಮಾರ್ಕ್ಗೆ ಜಾಯಿಂಟ್ ಮಾಡೋಣ. ನೋಡಿ ಈ ಥರ ಫ್ಲಾಟಾಗಿ ಇವಾಗ ಇಲ್ಲಿ ನೋಡಿ ಕರೆಕ್ಟ್ ಲೈನ್ ಬಂದಿದೆಯಲ್ಲ. ಇವಾಗ ಇಲ್ಲಿ ನೀವು ರಫ್ ಹೊಡ್ಕೋಬೇಕು. ರಫ್ ಅಂದರೆ ನೀವು ಡಬಲ್ ಸ್ಟಿಚ್ ಹಾಕ್ಕೋಬೇಕು. ಲಾಸ್ಟ್ ಎಂಡಿಂಗಲ್ಲಿ ಸ್ಟಿಚಿಂಗ್ ಓಪನ್ ಆಗೋದು ಇರುತ್ತೆ. ಇದು ರಫ್ ಹೊಡೆದಿರುವಾಗ ನಾವಿಲ್ಲಿ ಇಷ್ಟು ಟ್ರಿಮ್ನ ಮಾಡ್ಕೋಬೇಕು. ಇಲ್ಲಿ ಜಾಸ್ತಿ ಥ್ರೆಡ್ಸ್ನ ಬಿಡಬಾರ್ದು. ನಾವೇನಾದರೂ ಸ್ಟಿಚಿಂಗ್ ಇಲ್ಲಿ ರಫ್ ಮಾಡಿಲ್ಲ ಅಂದರೆ ಅದು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನೀವು ಈ ಥರ ರಫ್ನ ಮಾಡ್ಕೊಳ್ಳಿ. ರಫ್ ಮಾಡ್ಕೊಳ್ಳೋದ್ರಿಂದ ನಮಗೆ ಓಪನ್ ಆಗೋದು ಕಡಿಮೆ ಇರುತ್ತೆ. ಮತ್ತು ಈ ಡಾಟು ನಮಗೆ ಹೊಸ್ದಾಗಿ ಕಲಿಯೋದು ಸ್ಟಿಚಿಂಗು ಕಂಫರ್ಟಬಲಾಗಿ ಬರ್ತಾಯಿಲ್ಲ ಅಂತ ಅಂದರೆ ನೀವು ಎಲ್ಲದಕ್ಕೂ ಎರಡೆರಡು ಸ್ಟಿಚ್ ಹಾಕ್ಬೋದು. ನಾನು ಕೂಡ 2 ಸ್ಟಿಚ್ ಹಾಕ್ತೀನಿ, ಯಾಕಂದರೆ ಇಲ್ಲಿ ಸಾಮಾನ್ಯವಾಗಿ ಸ್ಟಿಚ್ ಓಪನ್ ಆಗುತ್ತಲ್ವ, ಹಂಗಾಗಿ ಇದಕ್ಕೆ ಮಾತ್ರ ಕಂಪಲ್ಸರಿ 2 ಸ್ಟಿಚ್ ಹಾಕ್ತೀನಿ. ನೀವು ಕೂಡ 2 ಸ್ಟಿಚ್ ಹಾಕ್ಕೊಳ್ಳಿ. ಇವಾಗ ನೋಡಿ ಇಷ್ಟೇ, ಡಾಟ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋದು ತುಂಬ ಕಷ್ಟ ಏನಿಲ್ಲ. ನಾವು ಈ ಥರದ್ದು ಒಂದು ಸೆಂಟ್ರಲ್ಲಿ ಈ ಡಾಟದು ಸ್ಟಿಚಿಂಗದ ಹತ್ರ ಒಂದು ಸ್ಟಿಚ್ ಹೊಡ್ಕೊಂಡ್ಬಿಟ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ನಾನಿಲ್ಲಿ ರಫ್ನ ಮಾಡ್ಕೊಳ್ತಾ ಇದ್ದೀನಿ. ರಫ್ ಮಾಡಿ ಸ್ಟಿಚ್ನ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟೇ. ತುಂಬ ಕಷ್ಟ ಅಂತಾರೆ ಡಾಟ್ ಪಾರ್ಟ್ ಹಿಡಿಯೋದು. ಹೊಸ್ದಾಗಿ ಕಲಿಯೋರು ತುಂಬ ಕಷ್ಟ ಕರೆಕ್ಟಾಗಿ ಡಾಟ್ ಪಾರ್ಟ್ ಕುತ್ಕೊಳ್ತಾ ಇಲ್ಲ ಈ ಥರ ಹೇಳ್ತಾರೆ. ಈ ಥರ ನೀವು ಮಾರ್ಕ್ ಮಾಡಿ ಸ್ಟಿಚ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ಏಕೆ ಕರೆಕ್ಟಾಗಿ ಬರ್ತಾಯಿಲ್ಲ ಅಂತ ನೀವೇ ನನಗೆ ಹೇಳ್ತೀರ. ಈ ಥರ ಮಾಡಿ ನೀವು ಪ್ರಯತ್ನ ಮಾಡಿ. ಯಾರು ಹೊಸ್ದಾಗಿ ಕಲಿತಾ ಇದ್ದೀರಾ ಅವರು ಈ ಥರ ಸ್ಟಿಚಿಂಗ್ ಮಾಡೋದ್ರಿಂದ ನಿಮಗೆ ಮಾರ್ಕ್ ಮಾಡಿಕೊಂಡು ಫಸ್ಟು ಒಂದು ಸ್ಟಿಚ್ ಹಾಕಿ ಸ್ಟಿಚ್ ಮಾಡಿ. ಇದು ಫ್ಯಾಬ್ರಿಕ್ ಸ್ಟಿಪ್ಪಾಗಿದೆ, ನೀವು ಅದಕ್ಕೆ ಇದನ್ನು ತೋರಿಸಿದ್ರಿ ಅಂತ ಅಂದ್ಕೋಬೇಡಿ. ನಾನು ಇದರಲ್ಲಿ ತೋರಿಸೋದಕ್ಕಿಂತ ನೆಕ್ಸ್ಟ್ ಬೇಕಂದರೆ ಸ್ಮೂತ್ ಫ್ಯಾಬ್ರಿಕಲ್ಲೂ ಕೂಡ ನಾನು ಇದೇ ಥರ ಹಾಕ್ಕೊಳ್ತೀನಿ. ಈ ಥರ ಫ್ಯಾಬ್ರಿಕಿಗೆ ನಂಗೆ ಸ್ಟಿಚ್ ಹಾಕಲ್ಲ, ಹಾಗೇ ಸ್ಟಿಚ್ ಮಾಡ್ತೀನಿ. ನಾನು ಸ್ಮೂತ್ ಫ್ಯಾಬ್ರಿಕ್ ಯಾವುದೇ ಇದ್ರೂ ನಾನು ಈ ಥರ ಸ್ಟಿಚ್ ಹಾಕ್ಕೊಂಡೆ ನಾನು ಡಾಟ್ ಪಾರ್ಟ್ ಅನ್ನೋದನ್ನ ರೆಡಿ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.